ಬೆಂಗಳೂರಲ್ಲಿ ಇತ್ತೀಚೆಗೆ ಯಾಕೆ ಸಂತೋಷ್ ಲಾಡ್ ಅವರಿಗೆ ನಿತಿನ್ ಗಡ್ಕರಿ ಮೇಲೆ ಪ್ರೀತಿ ಬಹಳ ಆಗಿಬಿಡುತ್ತೆ. ಅವ್ರ ಪ್ರಧಾನ ಮಾಡಿ ಮೋದಿ ಕೆಳಗಿಳಿಸಿ. ನಾನು ನಿನ್ನೇನು ಹೇಳಿದ್ದೇನೆ, ಅದು ಈ ರೀತಿ ಬಾಲಿಶವಾದಂಥ ಹೇಳಿಕೆಗಳಿಗೆ, ಚೈಲ್ಡಿಶ್ ಹೇಳಿಕೆಗಳಿಗೆ ಏನು ರಿಯಾಕ್ಟ್ ಮಾಡೋದು ಹೇಳ್ರಿ? ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಾಗ ನಾವು ಸತತವಾಗಿ ಗೆಲ್ತಾ ಇದ್ದೀವಿ. 3ನೇ ಸರ್ತಿ ಗೆದ್ವಿ. ಒಂದು ಎರಡನೇದಾಗಿ ಮತ್ತು ಇವರೇನ ಹೇಳ್ತಾರ 240 ಸೀಟ್ ಬಗ್ಗೆ. ಇವರು ನಾ ಹಿಂದೂ ಹೇಳಿ ನಿಮ್ಮ ಮುಂದೆ ಹೇಳೇನೆ, ಇವರು 2014, 19, 24 3 ಇಲೆಕ್ಷನ್ ಸೇರಿ 240 ಬಂದಿಲ್ಲ. ಇವರು ಏನೇನು ಮಾತಾಡ್ತಾರೆ ಅಂದ್ರೆ, ಈ ರೀತಿ ನಾ ಹೇಳೋದು ಆಸ್ ಎ ಫ್ರೆಂಡ್ ಸಂತೋಷ್ ಲಾಡ್ ಅವರು ಬಾಲಿಶವಾಗಿ ಮಾತಾಡ್ಬೇಡ್ರಿ. ಇದು ನಿಮ್ಮ ಒಂದು ಉಳಿದದ್ದೇನು ರಿಯಾಕ್ಷನ್ ಕೊಡ್ಲಿಕ್ಕೆ ಅದ್ರೊಳಗೆ ಏನು ಅರ್ಥನೇ ಇಲ್ಲ. ನಾವು ಹರಿಯಾಣ ಗೆದ್ದೀವಿ, ಇವರೇನು ಹರಿಯಾಣ ಮುಖ್ಯಮಂತ್ರಿನೂ ಡಿಸೈಡ್ ಮಾಡಿ, ಮಂತ್ರಿಮಂಡಲ ಡಿಸೈಡ್ ಮಾಡಿ, ರಾಹುಲ್ ಗಾಂಧಿನೂ ಸೂಟ್ ಬೂಟ್ ಹೊಲಿಸಿದ್ರು ಅಲ್ಲಿ ಹೋಗಿ. ಮತ್ತು ಬಾಕಂದ್ರೆ ಭಾಳ ದಿವಸ ಮೇಲೆ ಮುಖ್ಯಮಂತ್ರಿ ಪ್ರಮಾಣ ವಚನ ತಗೋತಾರಂತ ಹೇಳಿ ಅವರು ಹೋಗಿ ಅಲ್ಲಿ ಕೂಡ್ಲಿಕ್ಕೆ ತಯಾರಾಗಿದ್ರು. ಬಾಜುಕ ಎಲ್ಲ ತಯಾರಿ ಮಾಡ್ಕೊಂಡಿದ್ರು. ಕಾರ್ ಹೆಂಗೆ ಹೋಗ್ಬೇಕು, ರೂಟ್ ಹೆಂಗೆ ಹೋಗ್ಬೇಕು, ರಾಹುಲ್ ಗಾಂಧಿ ಸ್ವಾಗತ ಹೆಂಗೆ ಮಾಡ್ಬೇಕು ಎಲ್ಲ ತೀರ್ಮಾನ ಆಗಿತ್ತು. ಯಾಕಂದ್ರೆ ಅಲ್ಲಿಂದ ನಾವು ಚಂಡೀಗಢಕ್ಕೆ ಬೈ ರೋಡ್ ಹೋಗ್ಬೋದು, ಅವ್ರನ್ನ ಬೈ ರೋಡ್ ಕರ್ಕೊಂಡು ಹೋಗ್ಬೇಕು, ರಸ್ತೆಯಲ್ಲಿ ಅವ್ರಿಗೆ ಹಿಂಗೆ ಸ್ವಾಗತ ಆಗ್ಬೇಕು ಎಲ್ಲ ತೀರ್ಮಾನ ಆಗಿತ್ತು. ಆಮೇಲೆ ಡಮ್ ಅಂದ್ರೆ ಅಂಥವ್ರನ್ನ ಅದಾದ ನಂತರ ಮಹಾರಾಷ್ಟ್ರದಾಗ ಏನು ಪರಿಸ್ಥಿತಿ ಇದೆ? ಕಾಂಗ್ರೆಸ್ ಎಷ್ಟದಪ್ಪ ಕಾಂಗ್ರೆಸ್ ಮಹಾರಾಷ್ಟ್ರದಾಗ ಈಗ 14 ಇದೇನ್ರಿ ಇದು ಸ್ಥಿತಿ ಇದು? ಮತ್ತು ಇವರು ಯಾವ ಇದನ್ನ ಮುಖ ಇಟ್ಕೊಂಡು ಮಾತಾಡ್ತಾರೆ ಇವರು? ಆಮೇಲಿಂದ ಈಗ ಬಿಹಾರದಾಗ ಲಾಲು ಇವ್ರನ್ನ ತಗೊಳಿಕ್ ತಯಾರಿಲ್ಲ. ಕಾಂಗ್ರೆಸ್ ಇಸ್ ಬಿಕಮಿಂಗ್ ಲಯಬಿಲಿಟಿ. ಆಮೇಲಿಂದ ಮಮತಾ ಬ್ಯಾನರ್ಜಿ ನಾನು ಒಬ್ಬರೇ ಸ್ಪರ್ಧೆ ಮಾಡ್ತೀನಿ, ನಾನು ಇಂಡಿಪೆಂಡೆಂಟ್ ಸ್ಪರ್ಧೆ ಮಾಡ್ತೇನೆ. ನಿಮ್ಮ ಇಂಡಿ ಘಟಬಂಧನ ಸರಿ ಇಟ್ಕೊಳ್ಳಿಕ್ ತಯಾರಿಲ್ಲ. ಬಟ್ ಮಮತಾ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್, ಅಂದ್ರೆ ಒಂದ್ ವೇಳೆ ಇಂಡಿಯಾ ಅಲೈನ್ಸ್ ಜೊತೆ ನಾ ಏನಾದ್ರು ಮೈತ್ರಿ ಮಾಡ್ಕೊಂಡಿದ್ರೆ ಬಿಜೆಪಿ ಇಷ್ಟು ಸ್ಥಾನ ತಗೊಳ್ತಾ ಇದ್ದೀನಿ. ಎಲ್ಲೇ? ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ನೀವು ಮಾಡ್ಕೊಬೇಡಂತ ಯಾರು ಹೇಳಿದ್ರಂತ ನೋಡ್ರಿ. ಈ ಹೊಂದಾಣಿಕೆ ಏನು ಮಾಡ್ಕೋತೀವಿ ಅಂತ ಹೇಳ್ತಾರಲ್ಲ, ಅಥವಾ ಮೈತ್ರಿ, ಇದು ಹಿಂಗ ತಿರುಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಹಳ ಜನರದೊಂದು ಇತ್ತೀಚೆಗೆ ಒಂದು ಮಾತುಕತೆ ನಡೆದದ್ದು ನೀವು ನೋಡಿರ್ಬೋದು. ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಒಂದಾಗಿದ್ರೆ ಬಿಜೆಪಿ ಬರ್ತಿರ್ಲಿಲ್ಲ ಅಂತ, ಈ ರೀತಿ ಒಂದು ಆರ್ಗ್ಯುಮೆಂಟ್. 4% ಡಿಫರೆನ್ಸ್ ಅಷ್ಟೇ ಇದೆ ಅಂತ. ಅದು ಹಿಂಗಾಗ್ತಿರಿ, ಉಲ್ಟಾನೂ ಆಗ್ಬೋದಾಗಿತ್ತು, ಇನ್ನೂ ಹೆಚ್ಚು ಬರ್ಬೋದಾಗಿತ್ತು. ಈಗ ನಿಮ್ಗೆ ಇಫ್ ಯು ರಿಮೆಂಬರ್ ವೆಲ್, 2018 ನಂದು ಪತ್ರಕರ್ತರಿಗೂ ಇನ್ ಜನರಲ್, ನೀವೇನು ಮಾಡಲ್ಲ ಅಂತ ಹೇಳಲ್ಲ, ಇನ್ ಜನರಲ್ ನೀವು ಸ್ವಲ್ಪ ಇತಿಹಾಸವನ್ನ ಎಲ್ಲ ಇತ್ತೀಚಿನ ರೀಸೆಂಟ್ ಇತಿಹಾಸವನ್ನ ಗಮನಿಸ್ರಿ ನೀವು. 2018 ನಾವು 104 ಬಂದ್ವಿ, ಅವ್ರು ಮೈತ್ರಿ ಮಾಡ್ಕೊಂಡ್ರು, ಸರ್ಕಾರ ಮಾಡಿದ್ರು, ಇಬ್ರು ಕೂಡ ಇಲೆಕ್ಷನ್ ನಿಂತ್ರು. 2019 ಏನಾಯ್ತು ಲೋಕಸಭಾ ಎಲೆಕ್ಷನ್ದಾಗ? ಅವ್ರಿಬ್ರು ಒಟ್ಟಿಗೆ ನಿಂತಾಗ ಯಾವ ಸ್ಥಿತಿ? ಬಿಜೆಪಿ ಹೋತ ಇಲ್ಲಿ ಅವ್ರಿಗಿರೋ ಮೈತ್ರಿ ಅಲ್ಲಿತ್ತು. JDS ಕಾಂಗ್ರೆಸ್ಗೆ ಇಲ್ಲೇನ್ ಆ ಟೈಮ್ದಾಗ ಇಲ್ಲೇನು ಸಂಬಂಧನೇ ಇರಲಿಲ್ಲ. ಇಲ್ಲಿ ನಾನು ಸೋಲ್ತೀನಿ ಅಂತ ಬರೆದಿದ್ರು ಕೆಲವು ಪತ್ರಿಕೆಯವರು, ಅವರು ಅಲಯನ್ಸ್ ಆಗ್ಯಾರ ನಾವು ಸೋಲ್ತೀವಿ ಅಂತ. ಈ ಸ್ಥಿತಿಯೊಳಗ ಆ ಟೈಮ್ 2019 ನಾ ಹೇಳುದು, 2019 ಹಿಡ್ಕೊಂಡು ಇಲ್ಲಿ ತನಕ ಇವ್ರು ಎಲ್ಲೆಲ್ಲಿ ಮತ್ತೆ ಅದಕ್ಕಿಂತ ಮೊದಲಿಂದನೂ ತೋಡ್ರಿ. 2017 ಅಖಿಲೇಶ್ ಯಾದವ್ ಜೋಡಿ ಕಾಂಗ್ರೆಸ್ ಪಾರ್ಟಿ ಹೋಗಿತ್ತು, ಏನಾಯ್ತು? ಒಟ್ಟಿಗೆ ಅವ್ರು ಸ್ಪರ್ಧೆ ಮಾಡಿದ್ರಲ್ಲ. ಆಮೇಲೆ 2019 ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಗೆ ಹೊಂದಾಣಿಕೆ ಇತ್ತು, ಏನಾಯ್ತು? ಇವು ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಇವೆಲ್ಲ ಮೊದಲು ನಾ ಏನು ಹೇಳೋದು, ಅದೆಲ್ಲ ಹೊಂದಾಣಿಕೆ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಮೊದಲು ನಿಮ್ಮ ಸ್ಥಿತಿ ಏನದ? ನೀವು ರಾಹುಲ್ ಗಾಂಧಿನ ಒಪ್ಕೋತೀರ ನಂಗ್ರೆ? ಈ ಗಾಂಧಿ ಫ್ಯಾಮಿಲಿ ಏನದಲ್ಲ, ನಕಲಿ ಗಾಂಧಿ ಫ್ಯಾಮಿಲಿ, ಇವ್ರು ಯಾವತ್ತೂ ಲೀಡರ್ಶಿಪ್ ಬಿಟ್ಟು ಕೊಡೋದಿಲ್ಲ. ಇವರು ಅದು ಹಾಳಾಗಲಿ ಬೇಕಾದ್ದಾಗಲಿ, ಅದು ಹಾಳೂರಿಗೆ ಉಳಿದವ ನಾನಾಗೌಡನ ಅನ್ನೋರು ಅವರು. ಆಮೇಲೆ ಒಂದು ಗಾದಿ ಮಾತದ, ನೀವು 2 ಜನ ಕೇಳಿರಲ್ಲ ಗೊತ್ತಿಲ್ಲ, ಹಾಳೂರಿಗೆ ಉಳಿದವನ ಗೌಡ. ಈ ಸ್ಥಿತಿಯೊಳಗೆ ಕಾಂಗ್ರೆಸ್ ಪಾರ್ಟಿಯವರು ಇದ್ದಾರೆ. ಮತ್ತು ಆ ಕಾಂಗ್ರೆಸ್ ಪಾರ್ಟಿಯ ವಿರೋಧ ಪಕ್ಷದ ನಾಯಕರನ್ನ
ಇವ್ರು ತಮ್ಮ